ನುಜೂಲೆ ವಹಿ, ಕುರ್ಆನಿನ ಆಯತುಗಳು. ಕುರ್ಆನ್ ಶರೀಫ್ 40 ವರ್ಷ ಆಗಿದ್ದ ನಂತರ ಆಕಾಶದಿಂದ ಪ್ರಪಂಚದಲ್ಲಿ ಬರಾಕೂತಿತ್ತು. ಮೊದಲನೇ ಕುರ್ಆನಿನ ಆಯತ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 40 ವರ್ಷ ಆಗಿದ್ದ ಗಾರಿ ಹೀರಾ, ಗೋಹೆ, ಆ ಗೋಹೆ ಹೆಸರೇನು ಹೀರಾ ಅಂತ ಬಂದಿದೆ. ಆ ಹೀರಾನಲ್ಲಿ ಹೋಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಹೀರ ಒಳಗೆ ಹೋಗಿ ಏನ್ ಮಾಡ್ತಿದ್ರು? ಅಲ್ಲಾಹನ ಪ್ರಾರ್ಥನೆ ಮಾಡ್ತಿದ್ರು, ಅಲ್ಲಾಹನ ಜಿಕ್ರನ್ನು ಮಾಡ್ತಿದ್ರು, ಅಲ್ಲಾಹನಿಗೆ ನೆನಪನ್ನು ಮಾಡ್ತಿದ್ರು. ಒಂದು ಸಾರಿ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಬಂದರು. ಯಾ ರಸೂಲಲ್ಲಾಹ್, ಯಾ ಹಬೀಬಲ್ಲಾಹ್, ಓದಿರಿ ಓದಿರಿ ಯಾ ರಸೂಲಲ್ಲಾಹ್, ಓದಿರಿ ಯಾ ರಸೂಲಲ್ಲಾಹ್. ಮೂರನೇ ಸಾರಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓದಿದ್ರು. ಅದು ಕುರ್ಆನಿನ ಆಯತ್ ಯಾವುದು? ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ ಖಲಕಲ್ ಇನ್ಸಾನ ಮಿನ್ ಅಲಕ ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದಿ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಮ್ ಯಅಲಮ್. ಇದು ಮೊದಲನೇ ಸಾರಿ ಬಂದಿದ್ದು ಕುರ್ಆನಿನ ಆಯತು ಆಕಾಶದಿಂದ. ಇವತ್ತು ನಾವು ಬಹಳಷ್ಟು ಜನರು ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ 4 ವರ್ಷ ಆಗಿದ ನಂತರ 4 ವರ್ಷ 4 ತಿಂಗಳ 4 ದಿನ ಆಗಿದ ನಂತರ ನಾವು ಬಿಸ್ಮಿಲ್ಲಾ ಖಾನೆ ಓದಿಸ್ತೀವಿ ಮಕ್ಕಳಿಗೆ. ಇದು ನಮ್ಮ ಬುಜುರ್ಗಾನೆ ಇಸ್ಲಾಂ ಹಿರಿಯರು ಮೊದಲಿಗಿನ ಅಲ್ಲಾಹನ ಸಂತರು ಏನಿದ್ರು ಅವರು ಇದು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಮಕ್ಕಳಿಗೆ 4 ವರ್ಷ ಆಗಿದ್ದ ನಂತರ ಈ ರೀತಿ ಕುರಾನ್ ಆಯತವನ್ನು ಓದಿಸ್ತಿದ್ರು. ಕಲ್ಮಾ ತಯ್ಯಬಾ, ಕಲ್ಮಾ ಶಹಾದತ್ವನ್ನು ಓದಿಸಿ ಮಕ್ಕಳಿಗೆ ಬಿಸ್ಮಿಲ್ಲಾ ಖಾನಿವನ್ನು ಮಾಡಿಸ್ತಿದ್ರು. ಇದು ಬುಜುರ್ಗಾನೆ ಇಸ್ಲಾಮಿನ ನಡವಳಿಕೆ ಇದೆ, ತರೀಕಾ ಇದೆ. ನಾವು ನಮ್ಮ ಮಕ್ಕಳಿಗೆ ಈ ರೀತಿ ಮಾಡೋ ಪ್ರಯತ್ನ ಮಾಡಬೇಕು. ಇವತ್ತು ಬಹಳಷ್ಟು ಜನರು ಬಿಸ್ಮಿಲ್ಲಾ ಖಾನಿನಿಂದ ದೂರ ಆಗಿದ್ದಾರೆ. ನಾನು ಒಂದು ಸಾರಿ ಈದ್ಗಾನಲ್ಲಿ ಹೇಳಿದ್ಯಾ, ಖತನ ಯಾರಾದ್ರೂ ಮಾಡಿಸಿದ್ರೆ ಅವ್ರು ಏನ್ ಮಾಡ್ತಾರ? ದೊಡ್ಡವಾದ ಕಾರ್ಯಕ್ರಮ ಇಟ್ಟು ಮಾಡ್ತಾರ. ಆದ್ರೆ ಬಿಸ್ಮಿಲ್ಲಾ ಖಾನಿ ಈ ರೀತಿ ಮಾಡುದಿಲ್ಲ. ಸುನ್ನತಿನ ಪ್ರಕಾರ ಏನಿದೆ, ಅಕೀಕಾ ಮಾಡ್ರಿ ನಿಮ್ಮ ಮಕ್ಕಳಿಗೆ. ಅಕೀಕಾ ಮಾಡಿದ್ರೆ ಎಷ್ಟು ವರ್ಷ ನಿಮ್ಮ ಮಗು ಜೀವಿತ ಇರ್ತದೆ ಅಲ್ಲೇ ತನಕ ನಿಮ್ಮ ಮಗನ ಮೇಲೆ ಯಾವುದೇ ತರಹದ ಕಷ್ಟ ಬರೋದಿಲ್ಲ, ರೋಗಗಳು ಬರೋದಿಲ್ಲ, ದುಃಖಗಳು ಅಂತ ಇಂಥದ ಅಸರಾತುಗಳು, ದೇವನ ಕಾಟಗಳು ಬರೋದಿಲ್ಲ. ಫಿತ್ರಾ ಕೊಡ್ರಿ ನಿಮ್ಮ ಮಕ್ಕಳ ಹೆಸರಿಂದ, ಇಲ್ಲಾಂದ್ರೆ ಬಿಸ್ಮಿಲ್ಲಾ ಖಾನೆ ಓದಿಸಿ ಜನರಿಗೆ ಇದು ಮಾಡಿ. ಇದು ಬುಜುರ್ಗಾನೆ ಇಸ್ಲಾಮಿನ ತರೀಕಾ ಇತ್ತು. ಬಿಸ್ಮಿಲ್ಲಾ ಖಾನೆ ಒಳಗೆ ಇದೇ ಕುರ್ಆನಿನ ಮೊದಲೇ ಆಯತವನ್ನು ಓದಿಸ್ತಾರ. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್. ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲೇ ಸಾರಿ ಓದಿದ್ದು ಕುರ್ಆನ್ ಆಯತ್. ಇದು ಕುರ್ಆನ್ ಆಯತವನ್ನು ಓದಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಗಾರೆ ಹೀರಾನಿಂದ ಮನೆಗೆ ಬಂದ್ರು. ಬಂದಿದ ನಂತರ ಖುತೇಜತುಲ್ ಕುಬ್ರಾ ಹೇಳಿದ್ರು, ಐ ಖುತೇಜಾ ಜಮ್ಮಿಲೂನಿ ಜಮ್ಮಿಲೂನಿ, ಐ ಖುತೇಜಾ ಮೊದಲಿಗೆ ನನ್ನ ದೇಹ ಮೇಲೆ ಚಾದರವನ್ನು ಹಾಕು. ಏಕೆಂದ್ರೆ ಇಡೀ ದೇಹ ಭಯವನ್ನು ಪಡ್ಕೊಂಡು ಅರಿಗಾಳ ಕುಂತಿದೆ. ಇಡೀ ದೇಹ ಮುಖ ನೀರಾಗಿದೆ. ಐ ಖುತೇಜಾ ನನಗೆ ಭಯವನಾಗುತ್ತಿದೆ, ಹೆದರಿಕೆವನಾಗುತ್ತಿದೆ. ಐ ಖುತೇಜಾ ಮೊದಲಿಗೆ ಜಮ್ಮಿಲೂನಿ ನನ್ನ ದೇಹ ಮೇಲೆ ಚಾದರ ಹಾಕು, ಖುತೇಜಾ ಚಾದರವನ್ನು ಹಾಕು. ಇದಾಗಿನ ಹಜರತ್ ಖುತೇಜಾ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇಹ ಮೇಲೆ ಚಾದರವನ್ನು ಹಾಕಿದ್ರು. ಹಾಕಿದ ನಂತರ ಯಾ ರಸೂಲಲ್ಲಾಹ್, ನೀವು ಎದಕ್ ಭಯ ಪಡ್ಕೊಳಕ್ ಕುಂತಿದ್ರಿ ಯಾ ರಸೂಲಲ್ಲಾಹ್? ಖುತೇಜಾ ಅವರು ಹೇಳಕ್ ಕುಂತಿರ, ಹೆಂಡತಿಯವ್ರು ಏನಂತ ಯಾ ರಸೂಲಲ್ಲಾಹ್, ನಿಮ್ಮ ಜೊತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ ಯಾ ರಸೂಲಲ್ಲಾಹ್, ನೀವು ಜೀವನದಲ್ಲಿ ಸಾದಿಕ್ ಮತ್ತು ಅಮೀನಾಗಿ ಬಂದಿದ್ದೀರಿ ಯಾ ರಸೂಲಲ್ಲಾಹ್. ಯಾವುದೇ ಜನ